ಸರ್ ನಾ ರಾಮ್ ರಾಥೋಡ್ ಸಮಾಜ ಸೇವಕ. ಇವತ್ತು ನಾವು ಪತ್ರಿಕಾ ಭವನಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಒಂದೇ ಸರ್. ಇವ್ರು ನಮ್ಮ ಅಮ್ಮವ್ರು ಆಗ್ತಾರ, ಕಾಕಿ ಆಗ್ತಾರ, ನಮ್ಮ ಅಣ್ಣವ್ರು ಆಗ್ತಾರ. ಇವ್ರು ಎಲ್ಲ ಬಂದಿದ್ದ ಉದ್ದೇಶ ಏನದ ಸರ್, ಇವ್ರು ನಮ್ಮ ತಮ್ಮರು ಅನಿಲ್ ರಾಠೋಡ್ ಗುಡಿ ಪೂಜಾರಿ ಯಾಕೆ ಇಲ್ಲಿ ಬಂದಿದ್ದು ಸರ್, 1/4/2024ನಲ್ಲಿ ರಾತ್ರಿ 2 ಗಂಟೆ ಕಳು ಆಗ್ಯದ ಸರ್. ಇನ್ನೂ ತಾನ ಇವತ್ಲಿಂದ 20 ದಿವಸ ಆಯ್ತು ಸರ್. ಇಂದು ತಾನ ಪೊಲೀಸರು ಇನ್ನೂ ತನ ಕಳ್ಳರು ಹಿಡಿದಿಲ್ಲ ಸರ್. ಇನ್ನೊಂದು ನಡಬರ್ಗ 9 ತಾರೀಕಿಗೆ ವಿಶ್ವವಿದ್ಯಾಲಯ ಸರ್ಕಲ್ ಜಗದೀಶ್ ಸರ್ಗೆ ಹೋಗಿದ್ದೇವೆ ನಾವು. ಸರ್ ಈ ತರ ಆಗ್ಲಾಕತ್ತ ಸರ್, ಇಡೀ ಸಮಾಜ ನಿಮ್ಮ ಮೇಲೆ ವಿಶ್ವಾಸ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಓದಿವ್ ಸರ್. ಸರ್ಕಲ್ ಸಾಹೇಬ್ರು ಬಂದು ನೋಡಪ್ಪ ಇವತ್ಲಿಂದ 8 ದಿವಸದಲ್ಲಿ ನಿಮ್ಮ ಕಳ್ಳ ಹಿಡಿದು ಕೊಡ್ತೀನಿ ನಾನು ಸರ್. ಇವತ್ಲಿಂದ 8 ದಿವಸ ಆಯ್ತಾರ, ಇನ್ನೂ ಏನು ರೆಸ್ಪಾನ್ಸ್ ಇಲ್ಲ. ನಾವು ಬಂಜಾರ ಸಮಾಜದವರು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡೋದ ಉದ್ದೇಶ ಒಂದೇ ಸರ್. ಅಂದ್ರ ಎಲ್ಲಾ ಪಾರ್ಟಿನಲ್ಲಿ ನಮ್ಮ ಲೀಡರ್ ಆಗ್ಲಿ ನಮ್ಮ ಸಮಾಜಕ್ಕೆ ಖಾಲಿ ಓಟರ್ ಪುಟ್ಟಿಗೆ ಓಟ್ ಹಾಕ್ಸೋಕೆ ಯೂಸ್ ಮಾಡ್ಕೋತಾರೆ ಸರ್. ಯಾಕಂದ್ರೆ ಬಂಜಾರ ಸಮಾಜರು ದಲಿತನಲ್ಲಿ ಬರ್ತೀವಿ ಸರ್, ನಾವು ಎಷ್ಟಿ ಬರ್ತೀವಿ. ಯಾಕೆ ನೀವು ನಮ್ಮ ಸಮಾಜ ಲೀಡರ್ ಆಗಿ MP ಆಗಿ ಮಾಜಿ ಮಿನಿಸ್ಟರ್ ಆಗಿ ನಾ ಪಾರ್ಟಿ ಹೆಸರಿಲ್ಲಲ್ಲ, ಕಾಂಗ್ರೆಸ್ ಪಾರ್ಟಿ ಆಗಲಿ ಬಿಜೆಪಿ ಪಾರ್ಟಿ ಆಗಲಿ JDS ಪಾರ್ಟಿ ಆಗಲಿ ಎಲ್ಲಾ ಪಾರ್ಟಿನಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜ ಲೀಡರ್ ನಮ್ಮ ಬಂಜಾರ ಸಮಾಜದಲ್ಲಿ ಸತ್ತೀರಿ. ನೀವು 5 ವರ್ಷಕ್ಕೆ ಬಂದು ಎಲ್ಲರಿಗೆ ಕಾಲು ಬಿದ್ದಿ ಓಟ್ ಕೇಳ್ತೀರಿ, ನಿಮಗೆ ನಾಚಿಕೆ ಬರೋದಿಲ್ಲ? ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಬರ್ಲಾಕತ್ತೀವಿ, ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ಎಲ್ಲ ನೋಡ್ಬಿ ನೋಡ್ರ MP ಆಗ್ಲಿ ಮಾಜಿ ಮಿನಿಸ್ಟರ್ ಆಗ್ಲಿ ಫೋನ್ ಮಾಡಿದ್ರೆ ಏನು ಹೇಳ್ತಾರ, ನಾವು ಎಲೆಕ್ಷನ್ ಅಲ್ಲಿ ಬಿದ್ದಿದ್ದು. ಸ್ವಾಮಿ ನಿಮಗ ಬಂಜಾರ ಸಮಾಜದ ಕೊಡುಗೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ನಮ್ಮ ಬಂಜಾರ ಸಮಾಜ ಓಟ್ ಅಂದ್ರೆ 3 ಲಕ್ಷ ಓಟ್ ಇದೆ. 3 ಲಕ್ಷ ಓಟ್ ಅಂದರೆ ಯಾವ ಪಾರ್ಟಿಗೆ ತರಬೇಕು, ಯಾವ ಪಾರ್ಟಿಗೆ ಬೀಳಿಸ್ಬೇಕು ಅಷ್ಟು ತಾಕತ್ತ ನಮ್ಮ ಬಂಜಾರ ಸಮುದಾಯದಲ್ಲಿ ಇದ್ದಾರೆ. ಅಂದ್ರೆ ಬಿ ನಮ್ಮ ಬಂಜಾರ ಸಮಾಜದವರೇ ನಮ್ಮ ಬಂಜಾರ ಸಮಾಜ ಎಲ್ಲ ಸಮುದಾಯರಿಗೆ ಅನ್ಯಾಯ ಮಾಡಕತ್ತಾರ. ಒಂದು ಸರ್ಕಲ್ ಫೋನ್ ಹಚ್ಚಲ್ಲ, ಒಂದು ಕಮಿಷನ್ ಫೋನ್ ಹಚ್ಚಲ್ಲ. ಯಾಕ? ಇದಕ್ಕೆ ನಾವು ನಿಮ್ಮ ಮಾಧ್ಯಮ ನಾವು ನಮ್ಮ ಕಾಲೂರು ತಾಂಡ ಓಟ್ ಬಹಿಷ್ಕಾರ ಮಾಡ್ತೀವಿ. ಯಾಕಂದ್ರೆ ಯಾವ ಪಾರ್ಟಿ ಲೀಡರ್ ಬಿ ನಮ್ಮ ಕಾಲೂರಿನಲ್ಲಿ ಬಂದ ಓಟ್ ಕೇಳಿದರೆ ಅವ್ರಿಗೆ ಬಹಿಷ್ಕಾರ ಹಾಕಿ ನಮ್ಮ ಕಾಲೂರು ಗೇಟ್ ಮೇಲೆ ಹೊರಗೆ ಹಾಕ್ತಿವಿ. 22 ತಾರೀಕು ಆದ್ರೆ ನಾವು ಕಮಿಷನರ್ಗೆ ಲೆಟರ್ ಬರ್ತೀವಿ. ಸೋಮವಾರ 22 ತಾರೀಕಿಗೆ ಇಡೀ ಸ್ಟೇಡಿಯಂ ರೋಡೇ ಬಂದ್ ಮಾಡ್ತೀವಿ ನಾವು. ಯಾವಾಗ ನಮ್ಮ ಕಾಲೂರು ತಾಂಡನಲ್ಲಿ ರತ್ನಿ ಆಡಿ ದೇವಸ್ಥಾನದ ಏನು ಕಳ್ಳು ಆಗ್ಯದ ಆ ಕಳ್ಳಗೆ ಹಿಡತನ ಎಲ್ಲಾ ರೋಡ್ ಮೇಲೆ ಅಮರ ಉಪಾಸನ ನೀರು ಕೂಡ ನಾವು ಆಂದೋಲನ ಮಾಡ್ತೀವಿ. ಸ್ಟೇಡಿಯಂ ರೋಡ್ ನಾವು ಬಂದ್ ಮಾಡ್ತೀವಿ ಅಂತ ನಾವು ನಿಮ್ಮ ಮುದ್ದೆ ಮಾಧ್ಯಮ ಅಂತ ಹೇಳ್ತೀವಿ. ಇನ್ನೊಂದು ಗುಲ್ಬರ್ಗ ಸಚಿವ ITBT ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ನಾವು ಮನಿ ಪತ್ರ ಹೊಡ್ತೀವಿ. ಇದು ಕೇಸ ರೀಓಪನ್ ಆಗಿತ್ತು ಸರ್. ಇದು ಯಾಕಂದ್ರೆ ಯಾವಾಗ ನಮ್ಮ ತಮ್ಮವರು 12 ತೊಲಿ ಬಂಗಾರ ಹೋದಂತ ಎತ್ತನಲ್ಲಿ ಬರ್ಸ್ಯಾರ, 18 ಲಕ್ಷ ಕ್ಯಾಶ್ ಹೋಗೋದನ್ನ ಬರ್ತಾರ. ಅಲ್ಲಿ ಬರ್ಸಿದ ಅವ್ರು ಬರ್ದ ಮತ್ತೆ ಡಿಸ್ಟೆನ್ಸ್ ಗೊತ್ತದ, ಟೋಟಲಿ 5,20,000 ರೂಪಾಯಿ ಅಮೌಂಟ್ ಬರ್ತದೆ ಸರ್. 7 ತೊಲಿ ಬಂಗಾರ ಬರ್ತದ. ಯಾಕೆ ಸರ್ ಪೊಲೀಸರು ಈ ತರ ಯಾಕೆ ಮಾಡ್ಬೇಕು? ಪೊಲೀಸರು ಮನಿನೇ ಕುಡಿತಾರ? ಯಾಕಂದ್ರೆ ನಮ್ಮ ರತ್ನಿ ಆಡಿದ ಬಂಗಾರ ಸರ್ ನಮ್ಮ ತಮ್ಮರ ಇದಕ್ಕಾಗಿ ಎತ್ತಾರ ಇದ್ದಿದ್ದಿಲ್ಲ. ನಾ ಅದು ಹೇಳ್ತೀನಿ ನಿಮ್ ಮಾಧ್ಯಮ ಹತ್ರ, ಯಾರು ಎತ್ತಾರ ಮಾಡ್ಯಾರ ದೇವ್ರ ಗುಡಿ ಪೂಜಾರಿ ಅನಿಲ್ ರಾಠೋಡ್ ಅಂತೆ ಅವನಿಗೆ SR ಕೊಟ್ಟಿಲ್ಲ. ಯಾವಾಗ 9 ತಾರೀಕಿಗೆ ನಾವು ವಿಶ್ವವಿದ್ಯಾಲಯ ಪೊಲೀಸ್ ಸರ್ಕಲ್ ಸಾಬಿಗೆ ಜಗದೀಶ್ ಸರ್ ನಮ್ಮ ಕಾಲೂರು ತಾಂಡ ಹೋಗಿ ಎಲ್ಲ ಪಂಚನಾಮ ಮಾಡ್ದ, ಆ ದಿವಸ ನಮ್ ಕೈಯಾಗ SR ಬಂದದ. ಇವ್ರಿಗೆ ಗೊತ್ತಾಗ್ಯದ, ಅಣ್ಣ ನಾಳೆ 12 ತೊಲಿ ಬರ್ಸಿರಿ, 8 ಲಕ್ಷ ಕ್ಯಾಶ್ ಬರ್ತೀನಿ, ಯಾಕೆ ಕಡಿಮೆ ಆಗ್ಯದಂತ. ಅಂದ್ರೆ ನಾವು ನಿಮ್ ಮಧ್ಯಮ ಹೇಳ್ತೀನಿ, ಪೊಲೀಸ್ ಅಂದ್ರೆ ಎಲ್ಲ ಜನಪ್ರತಿನಿಧಿ ನೀವು ಸಹಕಾರ ಮಾಡಬೇಕು. ಮನಿ ಮರ್ಡರ್ ಆಯ್ತು, 2 ತಾಸಿನಲ್ಲಿ ಆ ಮರ್ಡರ್ ಮಾಡೋದು ಹಿಡಿದ್ರಿ. ನಮ್ಮ ರತ್ನಿ ಆಡಿ ನಮ್ ಬಂಜಾರ ಸಮಾಜ ಕೂಲ್ ದೇವತಿಂದು ಕಳುವಾಗಿ 20 ದಿವಸ ಆಯ್ತು. ಯಾಕೆ ಡಿಲೇ ಮಾಡಕತ್ತೀರಿ? ಯಾಕೆ ನಿಮ್ಗೆ ಯಾರು ರಾಜಕೀಯ ಮಂದಿ ಹೇಳಕತ್ತಾರ? CC ಫುಟೇಜ್ ಇದೆ ಸರ್, ಕ್ಯಾಮ್ರಾ ಇದೆ, CC ಫುಟೇಜ್ ಬಿ ಇದೆ ಸರ್. ನಿಮ್ಗೆ ಹಾಕ್ತೀನಿ ನಾನು. CC ಫುಟೇಜ್ ಇದೆ. ಹ್ಯಾಂಗ್ ಕಳ್ಳ ಬಂದು ಚಾದರ್ ಹಾಕೊಂಡು ಕಳು ಮಾಡ್ಕೊಂಡು ಹೋಗ್ಯಾನ, ಗಲ್ಲ ಎತ್ಕೊಂಡು ಹೋಗ್ಯಾನ, ಹುಂಡಿ ಹೊತ್ಕೊಂಡು ಹೋಗ್ತಾರ, ಅದು ಬಿ ನಿಮಗೆ ಹಾಕ್ತೀನಿ ಸರ್. CC ಫುಟೇಜ್ ಆ ಸಾಕ್ಷಿ ಇದ್ರ ಬಿ ಡಿಲೇ ಮಾಡ್ತಾರ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ ಮ್ಯಾಲ ಒಂದು ಕೇಸ್ ಇಲ್ಲದವರಿಗೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ ಸರ್. ಅಂತ ಕೆಲಸ ಪೈಲ ಮಾಡ್ತಾರೆ. ನಾನು ಪೊಲೀಸ್ ಕಮಿಷನರ್ ಆಗಲಿ, DCP ಮೇಡಮ್ ಆಗಲಿ, DC ಮೇಡಮ್ ಆಗಲಿ, ಗುಲ್ಬರ್ಗ ಸಚಿವರಿಗೆ ನಾವು ನಿಮ್ಮ ಮಾಧ್ಯಮದ ಮನವಿ ಮಾಡ್ಕೋತೀನಿ, ನಮ್ಮ ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತೆ ನಿಮ್ಮ ಚಾನೆಲ್ ತರಾನ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ನನ್ನ ಹೆಸರು ರಾಮ್ ರಾಠೋಡ್, ಸಮಾಜ ಸೇವಕ್. ನಮ್ಮ ತಮ್ಮ ದೇವರಗುಡಿ ರತ್ನಿ ಆಡಿ ಪೂಜಾರಿ ಅನಿಲ್ ರಾಠೋಡ್ ಸರ್. ಅನಿಲ್ ಧಾರು ರಾಠೋಡ್. ನಾನು ರತ್ನಿ ದಾದಿ ಗುಡಿ ಪೂಜಾರಿ ಇದ್ದೀನಿ ಸರ್. ಅದು ಮುಂಜಾನೆ ಸಂಜೆಗೆ ನಾನೇ ಪೂರಾ ದೇಖ್ಭಾಲ್ ಮಾಡ್ತೀನಿ ಸರ್. ಕಾಲೂರು ತಾಂಡ, ಜಿಲ್ಲಾ ಗುಲ್ಬರ್ಗ, ತಾಲೂಕಾ ಗುಲ್ಬರ್ಗಾನೇ. ಸೇಡಂ ರೋಡ್ ಹತ್ರನೇ ಸೇಡಂ ರೋಡ್ ಯೂನಿವರ್ಸಿಟಿ ಹತ್ರನೇ ಬರ್ತದೆ ಕಾಳೂರ. 1 ತಾರೀಕು ರಾತ್ರಿ
ಒಂದಾಗಿ ಒಂದು 15 ಮಿನಿಟ್ 2004ದಲ್ಲಿ 24 ತನ ಇದರದಾಗ ಕಳ್ತನ ಆಗಿದೆ ಸರ್. ನಾವು ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ಸರ್. ಸರ್ಕಲ್ ಸಾಬ್ರಿಗೆ ಕಂಪ್ಲೇಂಟ್ ಕೊಟ್ಟು ಸರ್ಕಲ್ ಸಾಬ್ರು ಬಿ ಬಂದಿರಿ ಸರ್ ಕಾಣೂರ್ದಾಗ. ಆಯ್ತು ತೋರಿ ನಿಮ್ದು ಏನದ ಈ ಕಳ್ಳರ್ ಸಿಗ್ತಾರ, ನಾವು ಇದು ಏನದ ಇನ್ಕ್ವೈರಿ ಮಾಡ್ತೀವಿ ಅಂತ ಕೇಸಿ ಹೇಳಿ ಹೋಗಿದ್ದಾರೆ ಸರ್. ಮತ್ತು ಅವ್ರು ಏನೂ ರೆಸ್ಪಾನ್ಸ್ ತೊಗೊಂಡಿಲ್ಲ ಸರ್. ಒಂದು 8 ದಿನ ಆಯ್ತು ಸರ್. ಮತ್ತೊಂದ್ಸಲ ಹೋಗಿವಿ ಸರ್. ಮತ್ತೊಂದು ದಿನ ಹೋಗಿವಿ ಸರ್. 7-10 ದಿನ ಆಯ್ತು. ಮತ್ತೆ ಹೋದಿವಿ. ಮತ್ತು ಸರ್ಕಲ್ ಸಾಬ್ರಿಗೆ ಹೇಳಿ ಮತ್ತೆ ಕರ್ಕೊಂಡು ಬಂದಿವಿ ಸರ್. ಬಂದ ಮೇಲೆ ಮತ್ತೇನಂದ್ರ ಅವರು 8 ದಿವಸನಾಗ ಈ ಕಳ್ಳರ್ ಎಲ್ಲಿ ಬಿ ಇರ್ಲಾಕ್ರಿ 8 ದಿವಸನಾಗ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಇವ್ರಿಗೆ ಜೈಲ್ದಾಗ ಹಾಕಿಸ್ತೀನಿ ಅಂತ ಕೇಸಿ ಅಂದಾರ ಸರ್. ಇವತ್ತೇನದ ಅಂದ್ರೆ 20 ತಾರೀಕು ಅದ ಸರ್. ಏನಿಲ್ಲ, ಇವತ್ತು 20 ತಾರೀಕು ಅದ ಸರ್. 12 ದಿವಸ ಆಯ್ತು. 8 ದಿವಸ ಅಂದಾರ, ಈಗ ಮಿನಿಮಮ್ 12 ದಿವಸ ಆಯ್ತು ಸರ್. ಅವ್ರ ಕೈಲಿಂದ ಅಲಾರ್ ಬಟ್ಟಿಗೆ ನಾವು ಏನ್ ಮಾಡಿವಿ ಸರ್, ಪ್ರೆಸ್ ಹತ್ರ ಬಂದ್ ಕೇಸಿ ನಾವು ಎಲ್ಲರಿಗೂ ಪತ್ರಿಕಾದವ್ರಿಗೆ ಕೈ ಮುಗಿಸ್ತೀನಿ ಸರ್. ಈ ಕಲರ್ ಸಿಗ್ಬೇಕಂತ ಕೇಸಿ ಇದೆ ಸರ್. 12 ಬಂಗಾರ ಎಲ್ಲ ಆಯ್ತು. ಮಿನಿಮಮ್ ಲಾಕ್ಡೌನ್ ಲಿಂದು 4 ವರ್ಷ ಆಯ್ತು ಸರ್. ಆ ಗಲ್ಲಕ್ಕೆ ನಾವು ಮುಟ್ಟಿಲ್ಲ. ಯಾಕೆ ಮುಟ್ಟಿಲ್ಲ ಅಂದ್ರೆ ಏನ್ರೇ ಒಂದು ವ್ಯವಹಾರ ಮಾಡ್ಬೇಕು, ಗುಡಿ ಎದರ್ ಏನ್ರೇ ಒಂದ್ ಛತ್ ಹಾಕ್ಬೇಕಂತ ಕೇಸಿ ಆ ಗಲ್ಲಾಗೆ ಮುಟ್ಟಿಲ್ಲ ಸರ್. ಈಗ ಮುಟ್ಟೋದು ಪಾಳಿ ಬಂದಿತ್ತು ಒಂದು ಜುಲೈ ತಿಂಗಳದಾಗ. ನಮ್ ದೇವರ್ ಇರ್ತದ ಸರ್, ಅವಾಗ ತೆಗದ್ ಕೇಸಿ ಏನ್ರೇ ಛತ್ ಹಾಕಿಸ್ಬೇಕಂತ ಕೇಸಿ ವಿಚಾರ ಇತ್ತು ಸರ್. ಅಷ್ಟರದಾಗ ಕಳ್ಳರಿಗೆ ಅದ್ರ ಇದ್ರ ಮ್ಯಾಗ ಬಂದು 12 ತೊಲಿ ಬಂಗಾರ, ಅದು ಏನು ಗುಂಡಿ ಇದೆ ಸರ್, ಆ ಗುಂಡಿ ಎತ್ಕೊಂಡು ಹೋಗಿದ್ದಾರೆ. ಅವ್ರ ಮ್ಯಾಗ ನಾವು ಕಂಪ್ಲೇಂಟ್ ಮಾಡಿವಿ. ಆ ಕಳ್ಳರ್ ಸಿಗ್ಬೇಕಂತ ಕೇಸಿ ನಮಗ್ ಇದು ಇದೆ ಸರ್, ಅದು ಕಳ್ಳರ್ ಸಿಗ್ಬೇಕು ನಮಗ್. ಬರ್ಯಾರ್ದಾಗ ಮಿನಿಮಮ್ ಶಾಯದ ಇದು ಆಗಿರ್ಬೇಕು. ಬರ್ಯಾರ್ದಾಗ ಮಿಸ್ಟೇಕ್ ಆಗ್ಯದ ಸರ್, ಅದರದೇನಿಲ್ಲ. ನಾವು ಹೇಳ್ತಾ ಇದ್ದೀವಲ್ಲ ಸರ್, ಇಷ್ಟ ಆಗ್ಯದ ಅಂತ ಕೇಸಿ ಅದು ನಮಗ್ ಬೇಕು ಸರ್. ಅದು ನಾವು ಗುಡಿ ಪೂಜಾರಿ ಸರ್, ನಾವೇ ಅದ್ರ ದೇಖ ರೇಖ ಮಾಡ್ತೀವಿ. ನಮ್ಮ ಅಣ್ಣವ್ರು ಮಾತಾಡ್ತೀವಿ.